ಅನರ್ಹ ಬಿಪಿಎಲ್ ಕಾರ್ಡ್ದಾರರು ನೋಡಲೇಬೇಕಾದ ಸುದ್ದಿ ಇದು. ಬಿಪಿಎಲ್ ಕಾರ್ಡ್ದಾರರಿಗೆ ಮಹತ್ವದ ಸಂದೇಶ ಕೊಟ್ಟ ಸಚಿವರು. ಸರ್ಕಾರಿ ಕೆಲಸದವರು ನಾಮಿನೇಷನ್ ಡೈರೆಕ್ಟರ್ ಅವರಿಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನ ಮರುಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಪರಿಷ್ಕರಣೆ ಬಳಿಕ ಬಿಪಿಎಲ್ ಕಾರ್ಡ್ದಾರರ ಸಮಸ್ಯೆ ಬಗೆಹರಿಯಲಿವೆ. ಓಪನ್ ಆಗಿ ಇಟ್ಟಿದ್ದೀವಿ. ಯಾರೇ ಬಿಪಿಎಲ್ ಕಾರ್ಡ್ ಎಪಿಎಲ್ಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ರೆ ಆ ತಹಸೀಲ್ದಾರು 15 ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡ್ ಅನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಎಸ್, ಅಂತ್ಯೋದಯ ಅನ್ನಭಾಗ್ಯ ಯೋಜನೆ ಜಾರಿಯಾದ ಬಳಿಕ ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಹೆಚ್ಚಾಗಿದ್ವು. ಒಂದೇ ಮನೆಯಲ್ಲಿ 2 ಬಿಪಿಎಲ್ ಕಾರ್ಡ್ ಇದ್ರೆ ಇನ್ನು ಕೆಲವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ರು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹೊರೆ ಆಗ್ತಾ ಇತ್ತು. ಇದರಿಂದ ಸರ್ಕಾರ ಪರಿಷ್ಕರಣೆಗೆ ಇಳಿದಿದ್ದು ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲಾಗಿದ್ದು, ಆದರೆ ಈ ಒಂದು ಪರಿಷ್ಕರಣೆಯಲ್ಲಿ ಗೊಂದಲ ಉಂಟಾಗಿ ಕೆಲವೊಂದು ಅರ್ಹ ಬಿಪಿಎಲ್ ಕಾರ್ಡ್ದಾರರ ಕಾರ್ಡ್ ಕೂಡ ಎಪಿಎಲ್ ಆಗಿ ಬದಲಾಗ್ತಾ ಇದ್ದು ಜನರು ಸಂಕಷ್ಟ ಪಡುವಂತಾಗಿದೆ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳಿಂದ ಆಗ್ತಾ ಇರೋ ತೊಂದರೆಯನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆಯನ್ನಿಟ್ಟಿದ್ದು, ಬಿಪಿಎಲ್ ಕಾರ್ಡ್ ಪಡೆಯಲಿರುವ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರ ಬಿಪಿಎಲ್ ಕಾರ್ಡ್ದಾರರ ಆದಾಯವನ್ನ 1,20,000ಕ್ಕೆ ಮಿತಿಗೊಳಿಸಿದ್ದು, ಅದರ ಆಧಾರದ ಮೇಲೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಆದರೆ ಕೂಲಿ ಕೆಲಸ ಮಾಡುವವರಿಗೆ 500 ರೂಪಾಯಿ ಕೂಲಿ ಇರುತ್ತೆ. ಅವರ ಆದಾಯ ಹೆಚ್ಚಾಗಿರಲಿದ್ದು, ಹೀಗಾಗಿ ರಾಜ್ಯದಲ್ಲಿ ಪರಿಷ್ಕರಣೆ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸದನದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಟ್ಯಾಕ್ಸ್ ಅನ್ನ ಬ್ಯಾಂಕ್ ಕೊಡೋದಕ್ಕೆ ಹೆಚ್ಚು ಮಾಡಿದ್ದಾರೆ. ನಿನ್ನೆ ನಾನು ಮೀಟಿಂಗ್ ಅನ್ನು ಮಾಡಿ ಇದರ ಬಗ್ಗೆ 7.5 ಎಕರೆ ಜಮೀನಿರೋರು, ರೆಗ್ಯುಲರ್ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಕೆಲಸದವರು, ನಾಮಿನೇಷನ್ ಡೈರೆಕ್ಟರ್ ಅವರಿಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನ ಮರುಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಕೂಲಿ ಮಾಡೋ ಜನರಿಗೆ ಕೂಡ 500 ರೂಪಾಯಿ ನಾವು ಕೂಲಿ ಕೊಡ್ತೀವಿ ಅಂದ್ರೂ ಕೂಡ ಅದು 1,80,000 ಆಗ್ತದೆ. ಆದರೆ ಸರ್ಕಾರ 1,20,000ಕ್ಕೆ ಕೊಡಕೂಡ್ದು ಅಂತ ಹೇಳಿದಾಗ ಬಹಳಷ್ಟು ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂಥ ಚಿಂತನೆಯನ್ನು ನಿನ್ನೆ ಮೀಟಿಂಗಲ್ಲಿ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಸ್ವಲ್ಪ ತಡ ಮಾಡಬೇಕು, ತಕ್ಷಣ ಆಕ್ಷನ್ ತಗೋಬಾರ್ದು. ಮರುಪರಿಶೀಲನೆ ಮಾಡೋದಲ್ಲದೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಈ ದಿನ ಕೂಲಿನೇ ಒಂದು 500 ರೂಪಾಯಿ ಇರುವಾಗ ಆವರೇಜು ವೇಜಸ್ ಪ್ರಕಾರ 600 ಚಿಲ್ಲರೆ ಇರ್ಬೋದು. ಆ ಪ್ರಕಾರ ಹೋದ್ರೆ ಸುಮಾರು 2 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಕೂಲಿನೇ ಅವನಿಗೆ ಇರೋವಾಗ ಅವನು ಬಿಲೋ ಪಾವರ್ಟಿ ಲೈನ್ ಇರೋದು ನಿಜ. ಅದರಿಂದ ಈ ಸ್ಟ್ಯಾಂಡರ್ಡ್ ಅನ್ನು ಸ್ವಲ್ಪ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ. ಮತ್ತು ಇದರಲ್ಲಿ ಒಂದು ಕೆಲಸ ಆಗಿದೆ. ಇನ್ನು ಕೆಲವರು ವಯಸ್ಸಾದ ತಂದೆ ತಾಯಿ ಅವರಿಗೆ ಬಿಪಿಎಲ್ ಕಾರ್ಡ್ ಇರುತ್ತೆ, ಆದ್ರೆ ಅವರ ಮಕ್ಕಳು ಟ್ಯಾಕ್ಸ್ ಕಟ್ತಾ ಇದ್ದು ಅಂತಹವರ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಗಿವೆ. ಈ ಬಗ್ಗೆ ತಹಸೀಲ್ದಾರ್ಗಳಿಗೆ ಅರ್ಜಿ ಹಾಕಿದ್ರೆ 15 ದಿನಗಳಲ್ಲಿ ರದ್ದಾಗಿರೋ ಕಾರ್ಡ್ಗಳು ಚಾಲ್ತಿ ಆಗಲಿವೆ ಎಂದು ತಿಳಿಸಲಾಗಿದೆ. ಸದ್ಯ ರಾಜ್ಯದಲ್ಲಿ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ನಡೆಸಿರೋದ್ರಿಂದ ತಾತ್ಕಾಲಿಕವಾಗಿ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಬಿಪಿಎಲ್ ಕಾರ್ಡ್ ಅನರ್ಹದಾರರಿಗೆ ಪರಿಷ್ಕರಣೆ ಆಗುವವರೆಗೂ ಚಿಕಿತ್ಸೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುವುದೆಂದು ಸದನದಲ್ಲಿ ಕೆಎನ್ ಮುನಿಯಪ್ಪ ತಿಳಿಸಿದ್ರು. ಯಾವ ಕಾರ್ಡ್ಗಳು ಬರ್ತಾ ಇವೆ ಅಂದ್ರೆ, ಒಂದು ಕುಟುಂಬದಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಕೆಲಸಕ್ಕೆ ಹೋಗೋನು ಏನ್ ಮಾಡಿರ್ತಾನೆ, ಎಲ್ಲೋ ಕೆಲಸಕ್ಕೆ ಹೋಗಿ ಎಲ್ಲೋ ಇರ್ತಾನೆ. ಈ ತಾಯಿ ತಂದೆ ಇವರಿಗೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಅನುಕೂಲ ಇರೋದಿಲ್ಲ. ಇದನ್ನ ತಹಸೀಲ್ದಾರ್ಗೆ ಅರ್ಜಿ ಹಾಕ್ಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ 15 ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಜೊತೆಯಲ್ಲಿಲ್ಲ, ಅವರು ಬೇರೆ ಇದ್ದಾರೆ, ನಮಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ 15 ದಿನದಲ್ಲಿ ಮತ್ತೆ ಅವರು ಕಾರ್ಡ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಗೊತ್ತಿಲ್ದಿರ ಏನಾಗಿದೆ ನಿಮಗೆ ಮಾಹಿತಿ ಕೊಡ್ತಾರೆ.
ನಮಗೆ BPL ಕಾರ್ಡ್ ಬಂದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಅದಕ್ಕೆ ಓಪನ್ ಆಗಿ ಇಟ್ಟಿದ್ದೀವಿ. ಯಾರೇ BPL ಕಾರ್ಡ್ APLಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ರೆ ಆ ತಹಸೀಲ್ದಾರು 15 ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ. ಈ ಗೈಡ್ಲೈನ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ. ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಉಂಟಾಗಿದ್ದ BPL ಕಾರ್ಡ್ ಗೊಂದಲಗಳಿಗೆ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದು BPL ಕಾರ್ಡ್ದಾರರು ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.